ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ವೀಕೆಂಡ್ ಅಂತ ಹೇಳಿ ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಊಟಿಗೋಸ್ಕರ ನಾವು ಚೂಸ್ ಮಾಡಿರೋದು ಟ್ರೆಕರ್ಸ್ ಆಫ್ ಬೆಂಗಳೂರು ಅಂತ. ಸೊ ಟ್ರಿಪ್ ಡೀಟೇಲ್ಸ್ ಹೇಗಿರುತ್ತೆ, ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಶೇರ್ ಮಾಡ್ತಾ ಇರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾನೇ ಇರಿ. ಸೊ ಫ್ರೆಂಡ್ಸ್, 12 ಗಂಟೆ ಆಯಿತು. ಜನತಾ ಬಸ್ ಸ್ಟಾಪಿಂದ ನಮ್ಮನ್ನು ಪಿಕಪ್ ಮಾಡ್ತಾ ಇದ್ದಾರೆ. ಮಾರ್ನಿಂಗ್ ರೀಚ್ ಆಗ್ತೀವಿ ನಾವು ಊಟಿಗೆ. ಸೊ ಹೀಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವಾಗ ಜನತಾ ಬಜಾರ್ ಸ್ಟಾಪಿಗೆ. ನಮ್ಮ ಮನೆಯಿಂದ ಒಂದು 5 ನಿಮಿಷ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಸೊ ಜನತಾ ಬಜಾರ್ ಬಸ್ ಸ್ಟಾಪಿಗೆ ನಾವು ಇವಾಗ ಬಂದಿದ್ದೀವಿ. ಸಿಗ್ನಲಲ್ಲಿ ಇದೆ ಬಸ್ಸು, ಇನ್ನೇನು ಒಂದು 5 ನಿಮಿಷ ಪಿಕಪ್ ಮಾಡ್ತಾರೆ. ಇದು ಹೇಗಂದರೆ ವೀಕೆಂಡ್ಸಲ್ಲಿ ನಿಮಗೆ ಒಂದು ಆಫರ್ಸ್ ಇರುತ್ತೆ. ಫ್ರೆಂಡ್ಲಿ ಬಜೆಟಲ್ಲಿ ಟ್ರಿಪ್ ಹೊಡಿಬೋದು. ಹಾಗೆ ನಮ್ಮ ಥರನೇ ಅಲ್ಲಿ ಒಂದು 5-6 ಜನ ಫ್ಯಾಮಿಲಿ ಟ್ರಿಪ್ಸ್ ಬಂದಿರ್ತಾರೆ. ಸೊ ಎಲ್ಲರ ಜೊತೆ ಸೇರಿ ಎಂಜಾಯ್ ಮಾಡಬೇಕಾಗುತ್ತೆ. ಇವಾಗ ಒಂದು ಚಾಯ್ ಬ್ರೇಕ್ ಅಂತ ಕೊಟ್ಟಿದ್ದರು. ನಾವು 1-2 ಕಪ್ ಟೀ ಕುಡ್ಕೊಂಡು ಸ್ವಲ್ಪ ಹಾಗೆ ವಾಕ್ ಮಾಡ್ತಾಯಿದ್ವಿ. ನೀವೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಗಾಡಿ ಮಾಡ್ಕೊಂಡು ಹೋಗಿದ್ರೆ ಇನ್ನೂ ಮಜಾ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆ ನಾವು ಬಂಡೀಪುರ ಫಾರೆಸ್ಟ್ ಮೇಲೆ ಹೋಗ್ತಾ ಇರೋದು. ಎಲ್ಲ ಪ್ರಾಣಿ ಎಲ್ಲ ವಾಕಿಂಗ್ ಹೋಗ್ತಾಯಿತ್ತು. ಚೆನ್ನಾಗಿ ಅನಿಸ್ತಿತ್ತು ನೋಡುವಾಗ ಬೆಳಗ್ಗೆ. ಆ ನಿದ್ದೆ ಗಣ್ಣಿಂದ ಎದ್ದಾಗ ನಿಮ್ಗೆ ಪ್ರಾಣಿ ಪಕ್ಷಿ ಎಲ್ಲ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗೆ. ಸೊ ಬೆಳಗ್ಗೆ ತಿಂಡಿಗೆ ನಮಗೆ ಹೋಟೆಲ್ ಹರಿತಗಿರಿ ಅಲ್ಲಿ ಸ್ಟಾಪ್ ಕೊಟ್ಟಿದ್ರು. ದಿನ ಊಟಿಗಿಂತ ಮುಂಚೆನೇ. ಸೊ ಅಷ್ಟೇನು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್, ತಿಂಡಿಯೆಲ್ಲ ಅಷ್ಟೇನು ಚೆನ್ನಾಗಿರಲಿಲ್ಲ. ಓಕೆ ಇತ್ತು. ಸೊ ಹಾಗೆ ಸ್ವಲ್ಪ ಶಾಪಿಂಗೋಸ್ಕರ ಅದು ಇದು ಇಟ್ಟಿದ್ದಾರೆ. ಏನಾದರೂ ಬೇಕಂದರೆ ತಗೋಬೋದು ನೀವು. ಸೊ ಫಸ್ಟ್ ಆನ್ ದಿ ವೇ ಹೋಗುವಾಗ ನೀಡಲ್ ವ್ಯೂ ಪಾಯಿಂಟ್ ಅಂತ ಒಂದು ಪ್ಲೇಸು, ಅಲ್ಲಿಗೆ ಸ್ಟಾಪ್ ಕೊಟ್ಟಿದ್ರು ಸ್ಟಾರ್ಟಿಂಗಲ್ಲಿ. ಸೊ ಇವಾಗ ಇಳಿದು ಬನ್ನಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ಇದೇ ವ್ಯೂ ಪಾಯಿಂಟಲ್ಲಿ. ನೀವು ತುಂಬ ಮೇಲೆ ಹತ್ಕೊಂಡು ಹೋಗ್ತಾ ಇರಬೇಕು ವ್ಯೂ ಪಾಯಿಂಟ್ಸ್ ಎಲ್ಲ ಸಿಗಬೇಕಂದ್ರೆ. ಸ್ವಲ್ಪ ವಯಸ್ಸಾದವ್ರಿಗೆಲ್ಲ ಕಷ್ಟನೇ ಹತ್ತೋದು. ಆದರೆ ಯಾರ್ಯಾರಿಗಾಗುತ್ತೋ ಖಂಡಿತ ಹತ್ತಿ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ಥರ ಮೇಲೆ ಹತ್ಕೊಂಡು ಹೋಗಬೇಕು ಎಕ್ಸಾಕ್ಟ್ಲಿ ವ್ಯೂ ಪಾಯಿಂಟ್ ಸಿಗಬೇಕಂದ್ರೆ. ನೆಕ್ಸ್ಟ್ ನಾವು ಹೋಗಿದ್ದು ಲೇನ್ಸ್ ರಾಕಿಗೆ. ಅದು ಈ ಥರ ಇದೆ ಹೋಗೋ ದಾರಿಯೆಲ್ಲ. ಫುಲ್ಲು ಮಳೆ ಆಗಿ ಎಲ್ಲ ಜಾರ್ತಿತ್ತು. ಇಲ್ಲೂ ಅಷ್ಟೇ ಫೋಟೋಸ್ ಎಲ್ಲ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್. ಆದರೆ ಹುಷಾರಾಗಿ ಹೋಗಿ, ಮಳೆ ಆದ ಕಾರಣ ಎಲ್ಲ ಜಾರ್ತಾ ಇರುತ್ತೆ, ಸ್ಕಿಡ್ ಆಗುತ್ತೆ ನಿಮಗೆ ತುಂಬ. ಎಲ್ಲ ಸೈಡ್ ನಿಮಗೆ ಜಾಸ್ತಿ ಸಿಗೋದೆ ವ್ಯೂ ಪಾಯಿಂಟ್ಸ್. ನೇಚರ್ನ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ ಹಸಿರು ಸಿರಿಯಲಿ ಮನಸ್ಸು ಮರೆಯಲಿ ಅನ್ನೋ ಥರ ಅನಿಸುತ್ತೆ ಈ ಥರ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡಿದಾಗ. ಸೊ ನಿಮಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೆ ವ್ಯೂ ಪಾಯಿಂಟ್ಸ್ನ ಎಂಜಾಯ್ ಮಾಡೋದು, ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಯಾರ್ಯಾರು ಊಟಿನ ನೋಡಿದ್ದೀರಾ, ಯಾರು ನೋಡ್ಬೇಕಂತಿದ್ದೀರಾ, ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಹಾಜರಾಗಿ. ನನ್ನ ಚಾನೆಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ನಾನು ಆದಷ್ಟು ನನ್ನ ಲೈಫಲ್ಲಿ ಏನು ನಡೀತಿರುತ್ತೆ, ಹಾಗೆ ನಾವೆಲ್ಲೆಲ್ಲ ಹೋಗಿ ಎಂಜಾಯ್ ಮಾಡ್ತೀವಿ, ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಈ ವ್ಯೂ ಪಾಯಿಂಟ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಬ್ಯಾಕ್ ಟು ರೂಮ್.
ಬ್ಯಾಕ್ ಟು ರೂಮ್ ಅನ್ನೋಕ್ಕಿಂತ ನಾವು ಹೋಗ್ತಾ ಇರೋದೇ ಫಸ್ಟ್ ಈಗ ರೂಮ್ಗೆ. ಬೆಂಗಳೂರಿಂದ ಬಂದಾಗಿಂದ ರೂಮ್ಗೆ ಹೋಗೇ ಇಲ್ಲ. ಸೊ ಇವಾಗಲೇ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಆಮೇಲೆ ನೆಕ್ಸ್ಟ್ ಪ್ಲೇಸಸ್ ಏನೇನಿದೆ ಕವರ್ ಮಾಡ್ಕೋಬೇಕಾಗುತ್ತೆ. ನೋಡೋಣ ಯಾವ ಥರ ರೂಮ್ ಬುಕ್ಕಿಂಗ್ಸ್ ಆಗಿದೆ ಎಲ್ಲನೂ. ಆದರೆ ಫ್ರೆಂಡ್ಲಿ ಅಂತ ಹೇಳ್ಬೋದು, ಬಜೆಟ್ ಫ್ರೆಂಡ್ಲಿ ಈ ಟ್ರಿಪ್ ಎಲ್ಲ. ಯಾಕಂದರೆ ನೀವು ಫಸ್ಟ್ ಟೈಮ್ ಬರೋದಾದರೆ ಈ ಥರ ಟೂರಿಸಮಲ್ಲಿ ಬನ್ನಿ, ಎಕ್ಸಾಕ್ಟ್ಲಿ ನಿಮ್ಮ ಪ್ಲೇಸಸ್ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಟೈಮ್ ನೀವೇ ಹೋಗಿ ಎಂಜಾಯ್ ಮಾಡ್ಬೋದು. ನನಗೆ ಊಟಿ ಮತ್ತು ಮಡಿಕೇರಿ ಎರಡೂ ಒಂದೇ ಥರ ಕಾಣಿಸ್ತಿತ್ತು. ಸೊ ಇದೇ ನಾವು ಸ್ಟೇ ಆಗಿದ್ರು ಹೋಟೆಲ್ RNP ಅಂತ ಹೇಳಿ. ಚೆನ್ನಾಗಿತ್ತು, ತುಂಬ ಲಕ್ಸುರಿಯಸ್ ಆಗಿತ್ತು. ಹಾಗೆ ನಾವಿವಾಗ ಒಂದು 10:15 ಸೊ ಚೆಕ್ ಇನ್ ಆಗ್ತಾ ಇದ್ದೀವಿ. ಸೊ 1 ಡೇ ನಮ್ಮ ಸ್ಟೇ ಇಲ್ಲೇ. ನಮ್ಮದು ಫಸ್ಟ್ ಫ್ಲೋರಲ್ಲಿತ್ತು ರೂಮು. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬೋರ್ಡ್ ಹಾಕಿದ್ರು 2 ಡೇಸ್ ಸೈಟ್ ವ್ಯೂವಿಂಗಿಗೆ. 1 ಡೇಗೆ ನಿಮಗೆ 300 ಆಗುತ್ತೆ ಪರ್ ಹೆಡ್. ಹಾಗೆ ನೀವು ವೆಹಿಕಲಲ್ಲಿ ಹೋಗ್ತೀರಾ 7 ಅಥವಾ 6 ಸೀಟರ್ 5 ಸೀಟರ್ಸ್ ಅಂತ ಬರುತ್ತಲ್ಲ, ಅದರಲ್ಲಿ ಹೋಗ್ತೀನಿ ಅಂದರೆ ಅಕಾರ್ಡಿಂಗ್ ಟು ದಟ್ ಪ್ರೈಸ್ ಇರುತ್ತೆ. ಬನ್ನಿ ನಮ್ಮ ರೂಮಿಗೆ ಹೋಗೋಣ. ರೂಮ್ ಹೆಸರು ಕೂಡ ರೋಮಿಯೋ ಜೂಲಿಯೆಟ್ ಅಂತಿತ್ತು. ಸೊ ಫ್ರೆಶ್ ಅಪ್ ಆಗಿ ನಾವಿವಾಗ ಹೋಗ್ತಾ ಇದ್ದೀವಿ ಕಾಫಿ ಫ್ಯಾಕ್ಟ್ರಿಗೆ, ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮಗೆ ಟೀ ಹೇಗೆ ತಯಾರಿ ಆಗುತ್ತೆ ಅದೆಲ್ಲವನ್ನು ತಿಳಿಸ್ಕೊಡ್ತಾರೆ. ಸೊ ಬಂದಿದ್ದೀವಿ ಅಂದಮೇಲೆ ಸ್ವಲ್ಪ ತಿಳ್ಕೊಬೇಕಲ್ಲ, ಜನರಲ್ ನಾಲೆಜ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಣ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಆನ್ ದ ವೇ ನಿಮಗೆ ಈ ಥರ ಎಲ್ಲ ವ್ಯೂ ಎಲ್ಲ ಸಿಗುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ 2 ವೀಲರ್ ತೊಗೊಂಬಂದರೆ ಇನ್ನೂ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ನೀವು. ಸೊ ಟ್ರೈ ಮಾಡಿ, ಯಾರ್ಯಾರಿಗೆ ಬೈಕ್ ರೈಡಿಂಗ್ ಎಲ್ಲ ಇಷ್ಟ ಆಗುತ್ತೆ ನೀವು ಬೈಕ್ ರೈಡಿಂಗಲ್ಲೇ ಬರ್ಬೋದು. ತುಂಬ ಚೆನ್ನಾಗಿ ವ್ಯೂ ಪಾಯಿಂಟ್ಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಎಲ್ಲೆಲ್ಲಿ ಬೇಕು ನೀವೇ ಸ್ಟಾಪ್ ಕೂಡ ಕೊಟ್ಕೊಂಡು ಹೋಗ್ಬೋದು. ನಮಗೂ ಅಲ್ಲಲ್ಲಿ ಸ್ಟಾಪ್ ಕೊಡ್ತಾಯಿದ್ರು ಪಾಪ, ಹಾಗೇನಿಲ್ಲ. ಆದ್ರೂ ನೀವೇ ಬರೋದು ಇನ್ನೂ ಸಖತ್ತಾಗಿರುತ್ತೆ. ಸೊ ಇಲ್ಲಿ ಫುಲ್ ಟ್ರಾಫಿಕ್ ಆದ ಕಾರಣದಿಂದ ನಾವು ನಡ್ಕೊಂಡೇ ಹೋಗಬೇಕಾಯ್ತು. ನೋಡ್ತಾ ಇದ್ದೀರಲ್ಲ, ನಡ್ಕೊಂಡು ಹೋಗಿದ್ದೇನು ನಮಗೆ ಲಾಸ್ ಆಗಲಿಲ್ಲ. ಯಾಕಂದರೆ ಈ ಥರ ಒಂದು ವ್ಯೂ ಇರುತ್ತಲ್ಲ, ಅದು ಬಸ್ಸಲ್ಲಿ ಹೋಗೋಕೆ ಸಿಗ್ತಾ ಇರಲಿಲ್ಲ. ಸೊ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಹಾಗೆ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಎಸ್ಟೇಟ್ಸ್ ಎಲ್ಲ. ಸೊ ನಾವಿವಾಗ ತಲುಪಿದ್ದೀವಿ ಟೀ ಫ್ಯಾಕ್ಟ್ರಿಗೆ. ಬ್ರೂಕ್ ಲೇನ್ ಅಂತ ಹೆಸರು. ಸೊ ವೆಲ್ಕಮ್ ಯು ಆಲ್. ಸೊ ಒಳಗೆ ಇವಾಗ ಹೇಗೆ ಟೀನ ತಯಾರಿಸ್ತಾರೆ, ಹೇಗೆ ಟೀ ಪೌಡರ್ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಬನ್ನಿ ಒಳಗೆ ಹೋಗೋಣ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗೈಡ್ ಕೂಡ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹೇಗೆ ಅಂತ. ಹಾಗೆ ಹಿಸ್ಟ್ರಿ ಆಫ್ ಟೀ, ಹಾಗೆ ಟೀಯಲ್ಲಿ ಯಾವುದ್ಯಾವ್ದು ವೆರೈಟೀಸ್ ಇದೆ ಎಲ್ಲನೂ ಇಲ್ಲಿ ಹಾಕಿದ್ರು. ಸೊ ಬಂದಾಗ ಸ್ವಲ್ಪ ಆದರೂ ಓದಿ ತಿಳ್ಕೊಳ್ಳಿ. ನಾನು ಕೂಡ ಸ್ವಲ್ಪ ಓದಿದ್ದೀನಿ. ಸೊ ಹಾಗೆ ಅಲ್ಲಿ ಮಷಿನ್ಸ್ ಎಲ್ಲ ಹೇಗೆ ತಯಾರಿ ಮಾಡ್ತಾರೆ ಅದೆಲ್ಲ ಇತ್ತು. ಸೊ ಎಲ್ಲವನ್ನು ನೋಡಿಕೊಂಡು ನಾವಿವಾಗ ಟೀ ಫ್ಯಾಕ್ಟ್ರಿಯಿಂದ ಆಚೆ ಬರೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಒಂದು ಹೆಣ್ಮಗು ಆಕಾರದಲ್ಲಿ ಕಾಣಿಸುತ್ತೆ. ಇದು ನೋಡಿದ್ರೆ, ಕರೆಕ್ಟಾಗಿ ನೋಡಿದ್ರೆ ಆ ಕಡೆ ತಿರುಗಿ ಮಲಗಿರೋ ಥರ ಕಾಣಿಸುತ್ತೆ. ಸಖತ್ತಾಗಿತ್ತು ವ್ಯೂ. ಅದು ಮಾತ್ರ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು ನೋಡಿದ್ದು. ಸೊ ನೀವು ಬಂದಾಗ ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ಕಾಣಿಸುತ್ತೆ ಅಂತ ಹೇಳಿ. ಸೊ ನಾವಿವಾಗ ಪಾಸ್ ಆಗುವಾಗ ಸಿಂಗಾರ ಟೀ ಎಸ್ಟೇಟ್ ಕಾಣಿಸ್ತು. ಸೊ ಇಲ್ಲಿ ನಿಮಗೆ ಕಾಸ್ಟ್ಯೂಮ್ಸ್ ಎಲ್ಲ ಸಿಗುತ್ತೆ ಆರಾಮಾಗಿ ರೆಂಟಲ್ಗೆ. ಕೊಡ್ತಾರೆ, ಒಂದು 2-3 ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೋಬೋದು. ಅವರೇ ತೆಗೆದು ಕೊಡ್ತಾರೆ.
ಸೊ ಎಸ್ಟೇಟಲ್ಲಿ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಅವ್ರದ್ದೇ ಔಟ್ಲೆಟ್ ಇತ್ತು ಪಕ್ಕದಲ್ಲಿ. ಅಲ್ಲಿ ಒಂದು 5 ಥರದ ಟೀ ಕೊಟ್ಟರು, ಅದನ್ನೆಲ್ಲ ಟ್ರೈ ಮಾಡಿ ನೆಕ್ಸ್ಟ್ ನಾವು ಇವಾಗ ಡಿನ್ನರ್ಗೆ ಕುನೂರ್ ಜಂಕ್ಷನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಊಟ ತುಂಬಾ ಚೆನ್ನಾಗಿತ್ತು. ಸಖತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ಬ್ಯಾಕ್ ಟು ರೂಮ್ಗೆ ಹೋಗಿ ರೆಸ್ಟ್ ಮಾಡೋ ಸಮಯ. ಸೊ ನಾನು ಸಿಗ್ತೀನಿ ಊಟಿ ಡೇ 2 ಅಲ್ಲಿ. ಹಾಗಾಗಿ ನನ್ನ ಚಾನಲ್ನ ನೋಡ್ತಾನೇ ಇರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗೋಣ ಫ್ರೆಂಡ್ಸ್, ಬಾಯ್. Thank you.